ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋದಲ್ಲಿ ಗಣಪನಿಗೆ ಪ್ರಿಯವಾದ ಮೋದಕನ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಮೊದಲಿಗೆ ಒಂದು ಪಾತ್ರೆನ ತಗೊಂಡು 1 ಕಪ್ ಆಗುವಷ್ಟು ಗೋಧುವೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಯಾವ ಕಪ್ಪಿನಲ್ಲಿ ಗೋಧುವೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಈಗ ಬಿಸಿ ಮಾಡಿಟ್ಕೊಂಡಿರೋಂತಹ ಎಣ್ಣೆನ ನಾನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪನ ಬಿಸಿ ಮಾಡಿ ಹಾಕೋಬೋದು. ಎಣ್ಣೆನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಣ್ಣೆನ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಮಿತ್ಕೊಳ್ತಾ ಹೋಗೋಣ. ಈ ರೀತಿ ಸಾಫ್ಟಾಗಿ ಬರೋವರೆಗೂ ಹಿಟ್ಟನ್ನ ಮಿತ್ಕೋಬೇಕು. ಈಗ ಕ್ಲೋಸ್ ಮಾಡಿ ಇದನ್ನು ಸೈಡ್ಗೆ ಇಡ್ತಾ ಇದ್ದೀನಿ. ಒಂದು ಬಾಣಲಿನ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ. ಬಾಣಲಿನ ಬಿಸಿ ಆದ ನಂತರ ಗಸಗಸೆನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಗಸಗಸೆ ಏನು ತುಂಬ ಉರಿಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರಿದು ಎತ್ತಿಟ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಎತ್ತಿಡೋಣ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಡ್ರೈ ಫ್ರೂಟ್ಸ್ನ ಹುರ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಬದಲಾಗಿ ತುಪ್ಪನ ಬಳಸ್ಬೋದು. ಬ್ರೌನ್ ಕಲರ್ ಆಗೋವರೆಗೂ ಹುರಿದು ಎತ್ತಿಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿನಲ್ಲಿ ಇರೋವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ 1-2 ನಿಮಿಷ ಈ ರೀತಿ ಕೈ ಆಡಿಸ್ಕೊಳ್ಳಿ. ಈ ರೀತಿ ಎಲ್ಲೂ ಬಿಡದೆ ಕೈ ಆಡಿಸ್ಕೊತಾ ಇರಬೇಕು. ಈ ರೀತಿ ಆದಮೇಲೆ ಈಗ ಬೆಲ್ಲನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಲ್ಲನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಕರಗಿ ಕಾಯಿ ಜೊತೆ ಹೊಂದೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಹೊಂದ್ಕೊಳ್ಳೋವರೆಗೂ ಕೈ ಆಡಿಸ್ಕೊತಾ ಇರಬೇಕು. ಈಗ ನಾನಿಲ್ಲಿ ಗಸಗಸೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಹಾಗೆ ಡ್ರೈ ಫ್ರೂಟ್ಸ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಈ ರೀತಿ ಕೈ ಆಡಿಸಿದ್ರೆ ಹೂರಣ ರೆಡಿ ಆಗುತ್ತೆ. ಈಗ ಹೂರಣ ಪೂರ್ತಿಯಾಗಿ ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಂಡು ಆಗಲೇ ಮಿದ್ದಿಟ್ಟಿದ್ದಂತಹ ಹಿಟ್ಟನ್ನ ತಗೊಂಡು ಈ ರೀತಿ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳೋಣ. ನಾನಿಲ್ಲಿ ತುಂಬ ದಪ್ಪದ ಉಂಡೆ ಮಾಡ್ತಾಯಿಲ್ಲ, ಮೀಡಿಯಮ್ ಸೈಜ್ನಲ್ಲಿ ಉಂಡೆನ ಮಾಡಿ ಇಟ್ಕೊತಾ ಇದ್ದೀನಿ. ಉಂಡೆನ ಮಾಡ್ಕೊಂಡಾದ್ಮೇಲೆ ಈ ರೀತಿ ಹಸಿಟ್ಟಕ್ಕೆ ಹತ್ಕೊಂಡು ಲಟ್ಟಿಸ್ಕೊಳ್ಳೋಣ. ತುಂಬ ದಪ್ಪನೂ ಲಟ್ಟಿಸ್ಬಾರ್ದು, ತೆಳ್ಳಗೂ ಲಟ್ಟಿಸ್ಬಾರ್ದು, ಮೀಡಿಯಮ್ ಸೈಜ್ನಲ್ಲಿರೋ ಹಾಗೆ ಲಟ್ಟಿಸ್ಕೊಳ್ಳೋಣ. ಈ ರೀತಿ ಲಟ್ಟಿಸ್ಕೊಂಡ ನಂತರ 1 ಸ್ಪೂನ್ ಹೂರಣನ ಮಧ್ಯಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕೊಂಡ ನಂತರ ಒಂದು ಕಡೆಯಿಂದ ಸ್ವಲ್ಪನೇ ಈ ರೀತಿ ಜಾಯಿನ್ ಮಾಡ್ಕೊಳ್ತಾ ಹೋಗಬೇಕು. ನಿಧಾನಕ್ಕೆ ತಿರುಗಿಸ್ತಾ ಈ ರೀತಿ ಪೂರ್ತಿಯಾಗಿ ಜಾಯಿನ್ ಮಾಡ್ಕೊಳ್ಳಿ. ಈ ರೀತಿ ಆದ ನಂತರ ತುದಿ ಏನಿದೆ ಅದನ್ನು ಈ ರೀತಿ ತಿರುಗಿಸ್ಕೋಬೇಕು. ಮಾಡಿ ಇಟ್ಕೊಂಡಿರೋಂಥ ಈ ಮೋದಕನ ಬಿಸಿಯಾಗಿರೋಂತಹ ಎಣ್ಣೆಗೆ ಹಾಕೋಣ. ಈಗ ಈ ರೀತಿ ಒಂದೊಂದನ್ನೇ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಈ ರೀತಿ 2 ಕಡೆನೂ ಬೇಯಿಸ್ಕೋಬೇಕು.
ಈ ರೀತಿ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು, ಗಣೇಶನಿಗೆ ಪ್ರಿಯವಾದ ಮೋದಕ ಸಿದ್ಧ ಆಗುತ್ತೆ. ಮೋದಕ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.